ಪುಟಾಣಿಗಳು ಮತ್ತು ಚಮ್ಮಾರ. ಒಂದಾನೊಂದು ಕಾಲದಲ್ಲಿ ಒಬ್ಬ ಚಮ್ಮಾರ ತನ್ನ ಹೆಂಡತಿಯೊಂದಿಗಿದ್ದ. ಆ ಚಮ್ಮಾರ ತನ್ನ ದಿನಗೂಲಿಗೋಸ್ಕರ ಹೊಸ ಶೂಸ್ ಅನ್ನು ಮಾಡಿ ಪ್ರತಿದಿನ ಸಂತೆಗೆ ಹೋಗಿ ಮಾರಿ ದುಡಿಯುತ್ತಿದ್ದ. ಇಷ್ಟೆಲ್ಲರ ಮಧ್ಯದಲ್ಲಿ ಅವನು ಎಷ್ಟೇ ಕಷ್ಟಪಟ್ಟರೂ ಅವನಿಗೆಷ್ಟು ಬೇಕೋ ಅಷ್ಟು ದುಡಿಯಲು ಸಾಧ್ಯವಾಗುತ್ತಿರಲಿಲ್ಲ. ಅವರ ತಲೆಯ ಮೇಲಿನ ಸೂರನ್ನು ಕಾಪಾಡಿಕೊಳ್ಳಲು ಕಷ್ಟಪಡುತ್ತಿದ್ದರು. ಕೊನೆಗೆ ಒಂದು ದಿನ ಅವನು ಹೊಸ ಶೂಸ್ ಅನ್ನು ಮಾಡಲು ಲೆದರ್ ಕೊಂಡುಕೊಳ್ಳಲು ದುಡ್ಡಿಲ್ಲದಿರುವ ಪರಿಸ್ಥಿತಿ ಬಂದಿತು. ಅವನ ಇಡೀ ಅಂಗಡಿಯಲ್ಲಿ ಕೊನೆಗೆ ಅವನ ಬಳಿ ಉಳಿದಿದ್ದು ಒಂದೇ ಒಂದು ತುಂಡು ಲೆದರ್. ಇದೊಂದು ಕೊನೆ ಅವಕಾಶ ನನಗೆ ಈ ಶೂನ ತಯಾರು ಮಾಡೋದಕ್ಕೆ. ನಾನೊಂದು ಒಳ್ಳೆ ಶೂನ್ ತಯಾರು ಮಾಡಿದೆ ಈ ಲೆದರ್ನಲ್ಲಿ. ಅವನು ಇಷ್ಟು ವರ್ಷದಿಂದ ಮಾಡಿದಂತೆಯೇ ಕೂತು ಅವನ ಕೆಲಸವನ್ನು ತುಂಬಾ ಹುಷಾರಾಗಿ ಮಾಡಿದನು. ಸಂಜೆ ಕತ್ತಲಾಗುವಷ್ಟರಲ್ಲಿ ಅವನು ಕತ್ತರಿಸಿ ಮುಗಿಸಿ ಹೊಲಿಯಲು ಶುರು ಮಾಡಿದನು. ರಾತ್ರಿ ಆಯಿತೆಂದು ಅವನು ಶೂಸ್ ಅನ್ನು ಅಲ್ಲಿಯೇ ಬಿಟ್ಟು ಹೋದನು. ನಾನಿವತ್ತಿದನ್ನ ನಿಲ್ಲಿಸ್ಬಿಡ್ತೀನಿ. ನಾಳೆ ನಾನಿದನ್ನ ಪೂರ್ಣ ಮಾಡ್ತೀನಿ. ಅವನು ತನ್ನ ಅಂಗಡಿಯ ಬಾಗಲನ್ನು ಹಾಕಿ ಮನೆಯ ಕಡೆಗೆ ಹೊರಟನು. ಮರುದಿನ ಬೆಳಿಗ್ಗೆ ಅವನು ತುಂಬಾ ಬೇಗ ರೆಡಿಯಾದನು. ಬರ್ತೀನಿ ಚೀನೋ, ಇವತ್ತೇ ನನ್ನ ಕೊನೆ ದಿನ ವರ್ಕ್ಶಾಪ್ನಲ್ಲಿ. ಇದೆಲ್ಲ ಆದಷ್ಟು ಬೇಗ ಆಗೋಗುತ್ತೆ. ಯೋಚನೆ ಮಾಡ್ಬೇಡ ಚಿನ್ನ, ನಾವಿದ್ರಿಂದ ಆಚೆ ಬಂದೇ ಬರ್ತೀವಿ. ಯಾವತ್ತು ನಂಬಿಕೆನ ಕಳ್ಕೋಬಾರ್ದು. ಚಮ್ಮಾರನಿಗೆ ಅವನ ಹೆಂಡತಿಯ ಪ್ರೋತ್ಸಾಹಕ್ಕೆ ಯಾವುದೇ ಅರ್ಥ ಇಲ್ಲ ಎಂದು ತಿಳಿದಿತ್ತು. ಅವನು ಅವಳನ್ನು ನೋಡಿ ನಕ್ಕಿ ಕೆಲ್ಸಕ್ಕೆ ಹೊರಟನು. ಅವನು ಅವನ ಅಂಗಡಿಯನ್ನು ತೆರೆದಾಗ ಅವನು ನಂಬಲಾಗದ ಒಂದು ವಸ್ತುವನ್ನು ನೋಡಿದನು. ಅವನು ಬಿಟ್ಟು ಹೋದ ಜಾಗದಲ್ಲಿ ಒಂದು ಸುಂದರವಾದ ಸೂಕ್ಷ್ಮ ಕಸೂತಿಯುಳ್ಳ ಒಂದು ಜೊತೆ ಶೂಸ್ ಅವನ ಟೇಬಲ್ ಮೇಲಿತ್ತು. ಇದೆಲ್ಲ ಹೇಗ್ ಸಾಧ್ಯ ಆಯ್ತು? ಹೇಗಾದ್ರೂ ಆಗ್ಲಿ, ನಾನ್ ಸಮಯನ ವ್ಯರ್ಥ ಮಾಡಬಾರ್ದು. ಈ ಅದ್ಭುತವಾದ ಶೂನ ನಾನು ಸಂತೆಲ್ ಮಾರ್ತೀನಿ. ಅವನು ತಕ್ಷಣವೇ ಸಂತೆಗೆ ಹೋಗಿ ಅದನ್ನು ಮಾರಿದನು. ಅವನಿಗೆ ಬಂದ ದುಡ್ಡಿನಿಂದ ಇನ್ನಷ್ಟು ಲೆದರ್ ಅನ್ನು ಕೊಂಡುಕೊಂಡನು. ಅಂಗಡಿಗೆ ಮರಳಿದ ಅವನು ತಂದ ಹೊಸ ಲೆದರ್ ಅನ್ನು ಕತ್ತರಿಸುತ್ತಾ ಕೆಲಸ ಮುಂದುವರಿಸಿದನು. ಅವನ ದಿನದ ಕೆಲಸ ಮುಗಿದ ಮೇಲೆ ಅವನು ಅರ್ಧ ಮಾಡಿದ ಶೂಸ್ ಅನ್ನು ಅಲ್ಲಿಯೇ ಬಿಟ್ಟು ಮನೆ ಕಡೆಗೆ ಹೊರಟನು. ಊಟ ಮಾಡುವಾಗ ಅವನ ಹೆಂಡತಿಗೆ ನಡೆದ ವಿಷಯವನ್ನು ಹೇಳಿದನು. ನಾನ್ ನಿಂಗ್ ಹೇಳಿದ್ದೆ, ನಂಬಿಕೆನ ಕಳ್ಕೋಬಾರ್ದು ಅಂತ. ನೀನೊಬ್ಬ ಕಷ್ಟ ಜೀವಿ ಮನುಷ್ಯ. ಇವತ್ತಲ್ಲ ನಾಳೆ ನಮ್ಗೆ ಇಷ್ಟಪಡೋದು ನಮಗ್ ಸಿಕ್ಕತ್ತೆ. ಮರುದಿನ ಅವನು ಅಂಗಡಿಗೆ ತಿರುಗಿ ಹೋದಾಗ ಅವನ ಆಶ್ಚರ್ಯಕ್ಕೆ 3 ಜೊತೆ ಅದ್ಭುತವಾದ ಶೂಸ್ ಅವನು ಲೆದರ್ ಅನ್ನು ಬಿಟ್ಟು ಹೋದ ಜಾಗದಲ್ಲಿ ತಯಾರಾಗಿತ್ತು. ಇದು ಒಂದು ಅತ್ಯದ್ಭುತ. ಇಷ್ಟು ವರ್ಷಗಳು ನಾನು ನನ್ನ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೆ, ಆದ್ರೆ ಇಷ್ಟೆಲ್ಲ ಮಾಡಕ್ ಸಾಧ್ಯ ಆಗ್ತಿರ್ಲಿಲ್ಲ. ಈಗ ನನಗೆ ಯಾರೋ ಸಹಾಯ ಮಾಡ್ತಿದ್ದಾರೆ ಅನ್ಸ್ತಿದೆ. ಮತ್ತೆ ಅವನು ಸಂತೆಗೆ ಹೋಗಿ ಇನ್ನಷ್ಟು ಲೆದರ್ ಅನ್ನು ಕೊಂಡುಕೊಂಡು ಬಂದ. ಇನ್ನಷ್ಟು ಜೊತೆ ಶೂಸ್ಗಳಿಗೆ ಲೆದರ್ ಅನ್ನು ಕತ್ತರಿಸಿ ಅದನ್ನು ಟೇಬಲ್ ಮೇಲೆ ಬಿಟ್ಟು ಮನೆಗೆ ಹೊರಟ. ಮರುದಿನ ಬೆಳಿಗ್ಗೆ ಅವನ ಆಶ್ಚರ್ಯಕ್ಕೆ ಇನ್ನಷ್ಟು ಶೂಸ್ಗಳನ್ನು ಅವನು ಕಂಡ. ಸ್ಯಾಂಡಲ್ಸ್, ಬೂಟ್ಸ್, ಬ್ಯಾಲೆ ಶೂಸ್, ಕ್ಲಾಗ್ಸ್, ರೋಬ್ಸ್ ಎಲ್ಲ ಬೇರೆ ಬೇರೆ ಕಲರಿನ ಶೂಸ್ಗಳು ತಯಾರಾಗಿತ್ತು. ಓ, ಎಂತ ಅದ್ಭುತವಾದ ಶೂಗಳು! ಯಾರೋ ಗೊತ್ತಿಲ್ಲದ ವ್ಯಕ್ತಿ ನಂಗೆ ಸಹಾಯ ಮಾಡ್ತಿದ್ದಾನೆ ಅನ್ಸ್ತಿದೆ. ಇದೇ ರೀತಿ ಮುಂದುವರೆದ್ರೆ ನಂಗೆ ದುಡ್ಡಿನ ಬರಾನೇ ಬರೋದಿಲ್ಲ. ನಾವುಗಳು ಸಂತೋಷವಾಗಿದ್ಬಿಡ್ತೀವಿ. ಚಮ್ಮಾರ ಪ್ರತಿದಿನ ಲೆದರ್ ಅನ್ನು ತಂದು ಅಪರಿಚಿತನ ಕೈಚಳಕಕ್ಕೆ ಬಿಟ್ಟು ಮನೆಗೆ ಹೋಗುತ್ತಿದ್ದನು. ಇದು ವಾರಗಟ್ಟಲೆ ನಡೆಯತೊಡಗಿತು. ಪ್ರತಿದಿನ ಅವನು ಬಂದಾಗ ಹೊಸ ಶೂಸ್ಗಳನ್ನು ಕಾಣುತ್ತಿದ್ದನು. ಬೇಗ ಅವನ ಊರಿನಲ್ಲಿ ಅವನೇ ಸುಂದರವಾದ ಶೂಸ್ಗಳನ್ನು ಮಾಡುವವನು ಎಂದು ಹೆಸರನ್ನು ಪಡೆದನು. ಅವರು ಒಂದು ದೊಡ್ಡ ಅರಮನೆಯನ್ನೇ ಕಟ್ಟಿಸಿಕೊಂಡರು. ನಮ್ಮ ಜೀವನ ಹೇಗ್ ಬದಲಾಗಿದೆ ನೋಡಿದ್ಯಾ? ನಾನ್ ನಿಂಗ್ ಹೇಳಿದ್ದೆ, ನಮಗೊಳ್ಳೆ ಟೈಮ್ ಬಂದೇ ಬರುತ್ತೆ. ಸರಿಯಾಗಿ ಹೇಳ್ದೆ ಚೀನಾ. ನೀನ್ ಈ ರೀತಿ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನಾವಿವತ್ತು ಈ ರೀತಿ ಇರೋದು. ಹೌದು, ನಮಗ್ ಯಾರ್ ಸಹಾಯ ಮಾಡ್ತಾರೋ ನಾವ್ ಅವ್ರನ್ನ ಯಾವತ್ತೂ ಮರಿಬಾರ್ದು. ನಾವ್ ಅದನ್ನ ಪತ್ತೆ ಹಚ್ಬೇಕು, ಅದ್ಯಾರು ಅಂತ. ಖುದ್ದಾಗಿ ನಾವೇ ಹೋಗಿ ಧನ್ಯವಾದ ಹೇಳ್ಬೇಕು. ಆದ್ರೆ ಅವರು ಬೆಳಗಾಗಕ್ ಮುಂಚೆನೆ ಹೊರಟೋಗಿರ್ತಾರೆ. ನಾವ್ ಹೇಗ್ ಭೇಟಿ ಆಗೋದು? ನಾಳೆ ನಾವು ಅಂಗಡಿಯಲ್ಲಿ ಬಚ್ಚಿಟ್ಕೊಂಡು ನೋಡಿ ಬಿಡೋಣ. ಹೌದು, ಇದು ಖಂಡಿತ ಸರಿ ಅನ್ಸತ್ತೆ. ನಾನು ಅವ್ರಿಗೆ ಧನ್ಯವಾದಗಳನ್ನ ಹೇಳಲೇಬೇಕು. ಮರುದಿನ ಎಂದಿನಂತೆ ಚಮ್ಮಾರ ಅವನ ಅಂಗಡಿಯಲ್ಲಿ ಲೆದರ್ ಅನ್ನು ಕತ್ತರಿಸಿ ಇಟ್ಟನು. ಸಂಜೆ ಅವನ ಹೆಂಡತಿ ಅಂಗಡಿಗೆ ಬಂದಳು. ಎಲ್ಲಾದ್ರೂ ಬಚ್ಚಿಟ್ಕೊಳ್ಳೋಣವಾ? ಖಂಡಿತ, ನಾವಿಬ್ರು ಆ ಬಾಗ್ಲಿಂದ ಬಚ್ಚಿಟ್ಕೊಳ್ಳೋಣವಾ? ಅವರಿಬ್ಬರು ಬೀರು ಒಳಗಡೆ ಅವಿತು ನಿಂತು ಕಾಯುತ್ತಿದ್ದರು. ಮಧ್ಯರಾತ್ರಿ ಅಷ್ಟೊತ್ತಿಗೆ ಯಾರೋ
ಒಂದು ಸುಂದರವಾದ ರಾಗವನ್ನು ಹಾಡುತ್ತಿರುವುದು ಅವರಿಬ್ಬರಿಗೂ ಕೇಳಿಸಿತು. ಅವರಿಬ್ಬರು ಬೀರುವಿಂದ ಇಣುಕಿದಾಗ ಅವರಿಬ್ಬರ ಆಶ್ಚರ್ಯಕ್ಕೆ ಹರಿದ ಬಟ್ಟೆಯನ್ನು ಹಾಕಿಕೊಂಡಿರುವ ಇಬ್ಬರು ಪುಟಾಣಿಯನ್ನು ಅವರಿಬ್ಬರು ಕಂಡರು. ಅವರಿಬ್ಬರು ಕಿಟಕಿಯಿಂದ ಎಗರಿ ಹಾಡುತ್ತಾ ಕುಣಿಯುತ್ತಾ ಖುಷಿಯಾಗಿ ಎಗರಾಡುತ್ತಿದ್ದರು. ಅವರಿಗಿಂತ ಖುಷಿಯಾದ ಮನುಷ್ಯರನ್ನು ಚಮ್ಮಾರ ಎಂದೂ ಕಂಡಿರಲಿಲ್ಲ. ಅವರು ಹಾಡಿ ಕುಣಿದ ನಂತರ ಆ ಪುಟಾಣಿಗಳು ಟೇಬಲ್ ಮೇಲೆ ಕುಳಿತು ಶೂ ಅನ್ನು ಮಾಡಲು ಪ್ರಾರಂಭಿಸಿದರು. ಅವರು ಲೆದರ್ ಅನ್ನು ಕತ್ತರಿಸಿ ಸುಂದರವಾಗಿ ಶೂಸ್ಗಳನ್ನು ಮಾಡಲು ಆರಂಭಿಸಿದರು. ಚಮ್ಮಾರ ಹಾಗೂ ಅವನ ಹೆಂಡತಿ ಖುಷಿಯಿಂದ ಪುಟಾಣಿಗಳನ್ನು ನೋಡುತ್ತಿದ್ದರು. ಅವರು ಶೂ ಮಾಡುವ ರೀತಿಯನ್ನು ಕಂಡು ಚಮ್ಮಾರ ಬೆರಗಾದನು. ಕೊನೆಗೆ ಇನ್ನೊಂದು ಜೊತೆ ಶೂಸ್ ಅದ್ಭುತವಾಗಿ ತಯಾರಾಗಿತ್ತು. ಆ ಪುಟಾಣಿಗಳು ಕಿಟಕಿಯಿಂದ ಹಾರಿ ಮಾಯವಾದರು. ಇವರು ಪುಟಾಣಿಗಳು. ಇಷ್ಟು ದಿನ ಇವ್ರ ನಮ್ಗೆ ಬಂದು ಸಹಾಯ ಮಾಡ್ತಾ ಇದ್ದಿದ್ದು. ನಾವೇನಾದ್ರೂ ಮಾಡಿ ಅವ್ರಿಗೆ ಧನ್ಯವಾದ ತಿಳಿಸ್ಲೇಬೇಕು. ಹೌದು, ನಿಜ. ನಾವಿಬ್ರು ಅವ್ರಿಗೆ ಏನ್ ಮಾಡ್ಬೋದು ಅಂತ ನೀನೇ ಹೇಳು. ಅವರಿಬ್ರು ತುಂಬಾ ಬಡವರು, ಕಿತ್ತೋಗಿರೋ ಬಟ್ಟೆಗಳನ್ನ ಹಾಕೊಂಡಿದ್ದಾರೆ. ನಾವ್ ಅವ್ರಿಗೆ ಸ್ವಲ್ಪ ಬಟ್ಟೆಗಳನ್ನ ಕೊಡ್ಬೋದು. ನಿನ್ನ ಉಪಾಯ ತುಂಬಾ ಚೆನ್ನಾಗಿದೆ. ನಾನ್ ಅವ್ರಿಗೆ ಹೊಸ ಶೂನ ಹೊಲ್ಕೊಡ್ತೀನಿ. ನಾನು ಅವರಿಬ್ರು ಹಾಕೊಳ್ಳೋಕೆ ಬೆಚ್ಚಗಿರೋ ಬಟ್ಟೆನ ಕೊಡ್ತೀನಿ. ಗಂಡ ಹೆಂಡತಿ ಇಬ್ಬರು ಪುಟಾಣಿಗಳಿಗೆ ಉಡುಗೊರೆಯನ್ನು ತಯಾರಿಸಲು ಶುರು ಮಾಡಿದರು. ಒಂದು ವಾರದ ನಂತರ ಚಮ್ಮಾರ ಅದ್ಭುತವಾದ 2 ಜೊತೆ ಶೂಸ್ಗಳನ್ನು ಪುಟಾಣಿಗಳಿಗೋಸ್ಕರ ಮಾಡಿದನು. ಚಮ್ಮಾರನ ಹೆಂಡತಿ ಆ ಪುಟಾಣಿಗಳಿಗೋಸ್ಕರ 2 ಪುಟ್ಟ ಪುಟ್ಟ ಬಟ್ಟೆಗಳನ್ನು ತಯಾರಿಸಿ ಆ ಟೇಬಲ್ ಮೇಲೆ ಇಟ್ಟಳು. ಈ ಬಟ್ಟೆ, ಈ ಶೂಸು ಆ ಮುದ್ದಾದ ಮಕ್ಕಳಿಗೆ ತುಂಬಾನೇ ಚೆನ್ನಾಗ್ ಕಾಣುತ್ತೆ. ಅವ್ರ ಇದನ್ನ ಹಾಕೊಂಡಾಗ ಎಷ್ಟು ಚೆನ್ನಾಗ್ ಕಾಣಿಸ್ತಾರೆ ಅಂತ ನಾನ್ ನೋಡ್ಬೇಕು. ನಾಳೆ ಕ್ರಿಸ್ಮಸ್ ಹಬ್ಬ ಇದೆ. ನಾವು ನಮ್ಮ ಅಂಗಡಿನ ಅಲಂಕಾರ ಮಾಡೋಣ. ಮತ್ತೆ ಈ ಉಡುಗೊರೆಗಳನ್ನ ಅಲ್ಲೇ ಟೇಬಲ್ ಮೇಲೆ ಇಡೋಣ. ಗಂಡ ಹೆಂಡತಿ ಇಬ್ಬರು ಅಂಗಡಿಯನ್ನು ಕ್ರಿಸ್ಮಸ್ಗೋಸ್ಕರ ಅಲಂಕರಿಸಿ ಆ ಪುಟಾಣಿಗಳ ಉಡುಗೊರೆಯನ್ನು ಟೇಬಲ್ ಮೇಲೆ ಇಟ್ಟರು. ಅವರಿಬ್ಬರು ಆ ಪುಟಾಣಿಗಳಿಗೋಸ್ಕರ ಕಾಯುತ್ತಿದ್ದರು. ಆ ಪುಟಾಣಿಗಳು ಮುಂಚಿನಂತೆಯೇ ನಾಟಕೀಯವಾಗಿ ಬಂದು ಕುಣಿಯುತ್ತಾ ಹಾಡುತ್ತಾ ಖುಷಿಯಾಗಿದ್ದರು. ಆದರೆ ಅವರು ಟೇಬಲ್ ಮೇಲೆ ನೋಡಿದಾಗ ಅವರಿಬ್ಬರು ಆಶ್ಚರ್ಯವಾದರು. ಇವತ್ತಿನ ಕೆಲಸ ಎಲ್ಲಿದೆ? ನೋಡ್ತೀಯ ಅಣ್ಣ, ಈ ಶೂ ಮತ್ತು ಬಟ್ಟೆಗಳು ಎಷ್ಟು ಸುಂದರವಾಗಿದೆ. ಹಾ, ತುಂಬಾ ಬಣ್ಣ ಬಣ್ಣವಾಗಿ ಚೆನ್ನಾಗಿದೆ. ಈ ಶೂ ಮಾಡೋನು ಇದನ್ನ ಕೃತಜ್ಞತೆಗಾಗಿ ನಮಗೆಲ್ಲ ಕೊಟ್ಟಿದ್ದಾನೆ ಅನ್ಸುತ್ತೆ. ಅವರಿಗೆ ನಮ್ಮ ಕೆಲಸದಿಂದ ತುಂಬಾ ಸಂತೋಷ ಆಗಿರ್ಬೇಕು. ಹೇ 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 ಹೇ, ಇದನ್ನ ನಾವು ಹಾಕೊಂಡು ನೋಡೋಣ. ಆ ಪುಟಾಣಿಗಳು ಬಟ್ಟೆ ಮತ್ತು ಬೂಟ್ಸ್ ಅನ್ನು ಹಾಕಿಕೊಂಡರು. ಅವು ಅವರಿಗೆ ಹೇಳಿ ಮಾಡಿಸಿದಂತಿತ್ತು. ನೀನು ತುಂಬಾ ಸುಂದರವಾಗಿ ಕಾಣಿಸ್ತಿದ್ಯಾ. ನೀನು ತುಂಬಾ ಸುಂದರವಾಗಿ ಕಾಣ್ತಿದ್ಯಾ. ಈ ಬಟ್ಟೆಗಳು ಅಷ್ಟು ಸುಂದರವಾಗಿದೆ. ಮತ್ತಿದು ತುಂಬಾ ಸುಂದರವಾದ ಶೂಸ್. ನನಗೆ ಡ್ಯಾನ್ಸ್ ಮಾಡ್ಬೇಕು ಅನ್ನಿಸ್ತಿದೆ. ಹಾಗಾದ್ರೆ ಡ್ಯಾನ್ಸ್ ಮಾಡೋಣವಾ? ಮತ್ತೆ ಅವರು ಎಂದಿನಂತೆ ಕುಣಿಯಲಾರಂಭಿಸಿದರು. ಚಮ್ಮಾರ ಮತ್ತು ಅವನ ಹೆಂಡತಿ ಕೊಟ್ಟ ಉಡುಗೊರೆಯಿಂದ ಪುಟಾಣಿಗಳು ಖುಷಿಯಾಗಿದ್ದನ್ನು ಕಂಡು ಇವರಿಬ್ಬರು ಖುಷಿಪಟ್ಟರು. ಸ್ವಲ್ಪ ಹೊತ್ತಿನ ನಂತರ ಆ ಪುಟಾಣಿಗಳು ಕಿಟಕಿಯಿಂದ ಹಾರಿ ಚಂದ್ರನ ಬೆಳಕಿನಲ್ಲಿ ಮಾಯವಾದರು. ಚಮ್ಮಾರ ಮತ್ತು ಅವನ ಹೆಂಡತಿ ಅವರು ಅವಿತಿದ್ದ ಜಾಗದಿಂದ ಆಚೆ ಬಂದರು. ಓ ಚಿನ್ನ, ಆ ಗಿಫ್ಟ್ಸ್ ನೆಲ್ಲ ನೋಡ್ತಾ ಇದ್ರೆ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಹೌದು, ಈಗ ಹಬ್ಬ ಆಚರಿಸಕ್ ಒಳ್ಳೆ ಸಮಯ. ನಡಿ, ಮನೆಗೆ ಹೋಗೋಣ. ಆವತ್ತು ಕ್ರಿಸ್ಮಸ್ಸಿನ ಬೆಳಿಗ್ಗೆ ಚಮ್ಮಾರ ಅವನ ಲೆದರ್ ಅನ್ನು ಕತ್ತರಿಸಿ ಆ ಟೇಬಲ್ ಮೇಲೆ ಬಿಟ್ಟು ಹೊರಟ. ಆದರೆ ಮರುದಿನ ಅವನು ಅಂಗಡಿಗೆ ಬಂದಾಗ ಅವನ ಟೇಬಲ್ ಮೇಲೆ ಯಾವುದೇ ಶೂಸ್ ಇರಲಿಲ್ಲ. ಅವನು ಮನೆಗೆ ಹೋಗಿ ಅವನ ಹೆಂಡತಿಗೆ ಹೇಳ್ದ, ನಾವು ನಮ್ಮ ಮನೆಗೆ ವಾಪಸ್ ಬಂದಾಯ್ತು, ಆದ್ರೆ ಶೂನೇ ಅಲ್ಲಿಲ್ಲ. ಅದಾಗಿರ್ಲಿ ಬಿಡಿ, ಅವ್ರು ನಮ್ಗೆ ತುಂಬಾನೇ ಸಹಾಯ ಮಾಡಿದ್ದಾರೆ. ನೀವು ಕಷ್ಟಪಟ್ಟು ಕೆಲಸ ಮಾಡೋದನ್ನ ಮರಿಬಾರ್ದು. ಹೌದು, ನಾನ್ ನನ್ನ ಕೆಲ್ಸ ಶುರು ಮಾಡ್ತೀನಿ. ಎಷ್ಟು ದಿನಗಳಲ್ಲಿ ನನಗೆ ಚೆನ್ನಾಗಿ ಗೊತ್ತಾಗಿದೆ ಜನ ಏನ್ ಇಷ್ಟ ಪಡ್ತಾರೆ, ಅವ್ರಿಗೆ ಏನ್ ಬೇಕಾಗಿದೆ ಅಂತ. ನಾನು ಉತ್ತಮ ಗುಣಮಟ್ಟದ ಶೂಗಳನ್ನ ರೆಡಿ ಮಾಡ್ತೀನಿ. ಮತ್ತೊಮ್ಮೆ ಎಂದಿನಂತೆಯೇ ಅವನು ಅಷ್ಟು ವರ್ಷ ಕೆಲಸ ಮಾಡಿದಂತೆ ಚಮ್ಮಾರ ಕೆಲಸ ಮಾಡಲು ಶುರು ಮಾಡಿದನು. ಆ ಪುಟಾಣಿಗಳು ಮಾಡಿದಂತೆಯೇ ಆ ಚಮ್ಮಾರ ಮಾಡಿದ ಶೂಸ್ಗಳು ಕೂಡ ಅದ್ಭುತವಾಗಿ ತಯಾರಾಗಲು ಶುರುವಾದವು.